ನಮ್ಮ ಮನೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಅಂದ್ರೆ ಆಲ್ಮೋಸ್ಟ್ ಹೈಯೆಸ್ಟ್ ರಿಕ್ವೆಸ್ಟ್ ಬಂದೈತಿ ನನ್ನ ಗಂಡನ ಮನೆ ಹೋಮ್ ಟೂರ್ ಮಾಡಿರಿ ಅಂತಂದು. ಹಾಗಾಗಿ ನಾನು ಸ್ವಲ್ಪ ರೆಡಿಯಾಗಿ ಹೋಮ್ ಟೂರ್ ಮಾಡೋಣ ಅಂತೇಳಿ ರೆಡಿಯಾಗೀನಿ. ಸೊ ಇವತ್ತು ನನ್ನ ಹಸ್ಬೆಂಡ್ ಮನೆ ಅಂದ್ರೆ ದಿಂಡೂರಾಗಿರುವಂತಹ ಮನೆದು ಹೋಮ್ ಟೂರ್ ಮಾಡಕತ್ತೀನಿ. ಇದು ಮನೆ ನೆಕ್ಸ್ಟ್ ಹೊಲ್ದಾಗ ಒಂದು ಮನೆ ಐತಿ, ಅದು ಸಣ್ಣದೈತಿ. ಅದು ಈಗ ತೋರ್ಸೋಕ್ಕಾಗತ್ತಿಲ್ಲ, ಗೊತ್ತಿಲ್ಲ. ನೆಕ್ಸ್ಟ್ ಯಾವತ್ತರ ತೋರಿಸ್ತೀನಿ. ಇದು ನಮ್ಮ ಮನೆ ಎಂಟ್ರೆನ್ಸ್ ಹಿಂಗಾಗುತ್ತೆ, ಹಿಂಗೆ ಥರ ತೆಗೆದು ಹಾಕೋದು ಗೇಟ್ ಐತಿ. ಇವಾಗ ನಮ್ಮ ಮನೆಗೆ 2 ಡೋರ್ ಅದಾವು, ಆ ಕಡೆ ಒಂದು ಈ ಕಡೆ ಒಂದು. ಫಸ್ಟ್ ಡೋರಿಂದನೇ ಹೋಗೋಣ. ಇಲ್ಲೇ ಹೂವಿನ ಗಿಡ ಎಲ್ಲ ಹಾಕ್ಯಾರ ನಮ್ಮ ಅತ್ತಿಯರು. ಇದು ಮನೆ ಮುಂದೆ ಇದೆಲ್ಲ ಕಾಮನ್ ಇಲ್ಲೇ ಹಳ್ಳಿ ಕಡೆ ಮಾಡಮಡಿ, ಅದ್ರಾಗೆಲ್ಲ ಕೋದಿ ಎಲ್ಲ ಇಡಾಕ. ಇದು ನೆಕ್ಸ್ಟ್ ಇನ್ನೊಂದು ಡೋರ್ ಅಂದಲ್ಲ ಅದು. ಇವಾಗ ನಾವು ಮನೆ ಒಳಗೆ ಹೋಗೋಣ ಬರ್ರಿ. ಇದು ಎಂಟ್ರೆನ್ಸ್. ಬಂದ ಕೂಡಲೇ ಇಷ್ಟು ದೊಡ್ಡ ಹಾಲ್ ಸಿಗುತ್ತೆ. ಇಷ್ಟು ದೊಡ್ಡ ಹಾಲ್ ಐತಿ, ಮತ್ತು ಸೋಫಾ ಸೆಟ್ ಐತಿ. ನೆಕ್ಸ್ಟ್ ಟಿವಿ ಐತಿ. ಟಿವಿ ಹಚ್ಕೊಂಡು ಟಿವಿ ನೋಡಕತ್ತಾಳ. ಇದು ನಮ್ಮ ಹಾಲ್. ಅದು ನೆಕ್ಸ್ಟ್ ರೂಮಿಗೆ ಹೋಗುದು. ಇದು ನಮ್ಮ ಎಂಗೇಜ್ಮೆಂಟಿಂದ ಗಿಫ್ಟ್ ಕೊಟ್ಟಿದ್ದು. ಇದು ಮದ್ವೆಗೆ ಗಿಫ್ಟ್ ಬಂದಿದ್ದು. ಇದು ನಮ್ಮ ಭಾವರ್ದು. ಇದು ನನ್ನ ಗಂಡನ ಅಜ್ಜಿ. ಇದು ಹೆಸರು ನಮ್ದು ಅಷ್ಟ ಐತಿ, ನಮ್ಮ ಭಾವರ್ದು ಮತ್ತು ಅಕ್ಕರ್ದಿಲ್ಲ. ಎಲ್ಲ ಮಕ್ಕಳು ಕಟ್ ಮಾಡಿ ಒಗ್ದಾರದು. ಅವರಿಗೆ ಸನ್ಮಾನ ಇತ್ತು, ಅಲ್ಲಿ ಕೊಟ್ಟಿದ್ದು. ಇದನ್ನ ಗಿಫ್ಟ್ ಮಾಡಿದಾರೆ ನಮ್ಮ ಸೃಷ್ಟಿ ಅವರ ಅಪ್ಪ, ಅಂದ್ರೆ ನನ್ನ ಹಸ್ಬೆಂಡ್. ಇದು ಅಕ್ಕನ ಗಂಡ, ಚಿಕ್ಕಕ್ಕನ ಗಂಡ. ಅಂದರೆ ಅವ್ರು ನೇಪಾಳಕ್ಕೆ ಹೋಗಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದರು. ಸೊ ಅದಕ್ಕೋಸ್ಕರ ರೆಪ್ರೆಸೆಂಟ್ ಅಲ್ಲ, ವಿನ್ ಆಗಿ ಬಂದಾರ ಅದ್ರದ್ದು. ಇದೆಲ್ಲ ಗಿಫ್ಟ್ಸ್ ಬಂದಿದ್ದು. ಅದು ಅಡ್ಗೆ ಕೋಣಿ ಎಂಟ್ರೆನ್ಸ್. ಇದು ನನಗೆ ಮದುವೆಗೆ ನನ್ನ ಫ್ರೆಂಡ್ಸ್ ಯಾರು ಬಂದಿದ್ರು ಮದುವೆಗೆ 5-6 ಜನ, ಅವ್ರು ಗಿಫ್ಟ್ ಕೊಟ್ಟಿದ್ದು ನನಗೆ. ತುಂಬ ಚೆಂದ ಇದೆ, ಇಷ್ಟ ಆಯಿತು. 1 ಸೆಕೆಂಡ್, ಥ್ಯಾಂಕ್ ಯು. ಇದು ಮದುವೆಗೆ ಗಿಫ್ಟ್ ಬಂದಿದ್ದು ನಮ್ಗೆ. ಇದು ನಮ್ಮ ಅತ್ತೆ ಮತ್ತು ಮಾವರ್. ಇವಾಗ ಅಡುಗೆ ಮನೆ ಆ ಕಡೆ ಹೋಗೋಣ. ಇದು ಇಲ್ಲೇ ದೇವ್ರ ಕೋಣೆ ಐತಿ ನಮ್ಮದು. ಇಲ್ಲಿಂದಲ್ಲ ಇದೆ. ನೆಕ್ಸ್ಟ್ ಇನ್ನೊಂದು ರೂಮ್ನಾಗೂ ಐತಿ. ಇದೆಲ್ಲ ಕಾಮನ್, ಇದೆಲ್ಲ ಮನೆಗಿದ್ದೇ ಇರುತ್ತೆ. ಹಂಗಾಗಿ ಮೇಲೆ ಹಿಂಗೆ ಇದೆ ನಮ್ಮ ಮನೆ. ಮಡ್ಗಿ ಮನೆ ಹಿಂಗದರೆ ಪಾಟಿಗಲ್ ಹಾಕಿ ನೆಕ್ಸ್ಟ್ ಈ ಥರ ಹಾಕಿ. ಇದೆಲ್ಲ ತುಂಬ ಕಾಸ್ಟ್ಲಿ ಅವಲ್ಲ ಹಾಕಕ್ಕೆ. ಇದು ಕಿಚನ್ ಹಿಂಗೆ ಥರ ಐತಿ. ಒಲಿನೂ ಐತಿ, ನೆಕ್ಸ್ಟ್ ಗ್ಯಾಸನ್ನು ಐತಿ. ಇದು ನೆಕ್ಸ್ಟ್ ಹೊರಗೆ ಇಲ್ಲೇ ವಾಶ್ರೂಮು. ಇದು ಟಾಯ್ಲೆಟ್. ಇದು ಸ್ನಾನ ಮಾಡೋ ರೂಮು. ನೆಕ್ಸ್ಟ್ ಇದು ಇಲ್ಲಿ ಹಿಂದ್ಗಡೆ ಹಿತ್ಲು ಬಾಗ್ಲು ಅಂತಾರಲ್ಲ ಅದು. ಇವಾಗ ನೆಕ್ಸ್ಟ್ ನಮ್ಮ ರೂಮಿನ ಕಡೆ ಹೋಗೋಣ. ಅಂದರೆ ನಮ್ಮ ಅವರು ಪ್ಲ್ಯಾನ್ ಮಾಡಿ ಮನೆ ಕಟ್ಸ್ಯಾರ. ಒಂದು ಮನೆ 2 ಮನೆ ಟೈಪ್ ಮಾಡ್ಯಾರ. ಅಂದ್ರೆ ನಾನು 2 ಡೋರ್ ಐತನಲ್ಲ ಹಂಗೆ. ನೆಕ್ಸ್ಟ್ ಏನಾದರೂ ಡಿವೈಡ್ ಆದ್ರೆ ನೆಕ್ಸ್ಟ್ ಮನೆ ಹುಡ್ಕೋದು ಕಷ್ಟ ಬೇಡ ಅಂಥೇಳಿ ಒಂದೇ ಮನೆಗೆ ಇದು ಮಾಡ್ಯಾರ ಅವರು.
ಇದೆ ಇನ್ನೊಂದು ರೂಮ್, ಇನ್ನೊಂದು ಡೋರ್ ಅಂದೆಲ್ಲ ಇದು ಅದು ಇಲ್ಲಿದ್ದ. ಇಲ್ಲಿ ನಮ್ಮದು ಲ್ಯಾಪ್ಟಾಪ್ ಇದೆ, ಏನಾದರೂ ವರ್ಕ್ ಎಲ್ಲ ಇದ್ದರೆ ಇಲ್ಲಿ ಮಾಡ್ತೀವಿ ನಾವು. ಇದು ನೆಕ್ಸ್ಟ್ ಇದು ರೂಮಿಗೆ ಹೋಗೋದು ನಮ್ಮದು, ಮತ್ತು ಬಾವ ರೂಮಿಗೆ ಹೋಗೋದು. ಹಾಂ, ಇನ್ನೊಂದು ಮೇಯ್ನ್ ಫೋಟೋ ತೋರಿಸಿಲ್ಲ ನಿಮಗೆ. ಇದು ನನ್ನ ಗಂಡ ನನಗೆ ಗಿಫ್ಟ್ ಕೊಟ್ಟಿದ್ದು. ಈ ಫೋಟೋ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು, ಕೆಲವರು ಕ್ವಶನ್ ಕೇಳಿದ್ರಿ ಲವ್ ಅರೇಂಜ್ ಅಂತಂದು. ಐ ಥಿಂಕ್ ಈ ಫ್ರೇಮ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರ್ಬೋದು ಅನ್ಕೊತೀನಿ. ನೆಕ್ಸ್ಟ್ ಇದೊಂದು ಗಿಫ್ಟ್ ಬಂದಿದ್ದು. ನೆಕ್ಸ್ಟ್ ಇವಾಗ ನಾವು ರೂಮಿಗೆ ಎಂಟ್ರಿ ಕೊಡಕತ್ತೀವಿ. ಇದು ನಮ್ಮ ಭಾವರ್ದು. ಆ್ಯಕ್ಚುಲಿ ಇದು ಫುಲ್ ಒಂದು ರೂಮು, ಆದರೆ ಅದು ನೆಕ್ಸ್ಟ್ ನಮ್ಮ ರೂಮಿಗೆ ಹೋಗೋಕ್ಕೆ ಜಾಗ ಬೇಕಲ್ಲ, ಹಾಗಾಗಿ ಇಲ್ಲೇ ಫ್ಲೈವುಡ್ ಹಾಕಿಸಿ ಒಂದು ರೂಮ್ ಗೀತೆ ಮಾಡಿರೋದನ್ನ. ಇದಿಷ್ಟು ಅವ್ರ ರೂಮ್ ಭಾವರ್ದು. ಇದು ನಮ್ಮ ಅಕ್ಕಗೆ ಕೊಟ್ಟಿದ್ದಂತಹ ಇಜುರಿ. ಇದು ನೋಡಿದ್ದು ನೆಕ್ಸ್ಟ್ ಇದು ಕಾಟ ಅವ್ರದ್ದು. ನೆಕ್ಸ್ಟ್ ನಮ್ಮ ರೂಮಿಗೆ ಹೋಗೋಣ. ನಮ್ಮ ರೂಮಿಗೆ ಇಲ್ಲೇ ಡೋರ್ ಇಲ್ಲ, ಇದು ಮೇನ್ ಡೋರ್ ಬಂದ ನಮ್ಗೆ. ಇವಾಗ ನಾನು ನಮ್ಮ ರೂಮ್ನ ತೋರಿಸ್ತೀನಿ. ನಮ್ಮ ರೂಮಿಗೆ ಡೋರ್ ಇಲ್ಲ ಅಂತ ಹೇಳಿದೆ ನಾನು, ಸೊ ಅದು ಮೇನ್ ಡೋರ್ ಅಲ್ಲಿದೆ. ನೆಕ್ಸ್ಟ್ ಇದು ನೆಕ್ಸ್ಟ್ ಇವಾಗ ತೋರಿಸ್ತೀನಿ. ಇದು ನಮ್ಮ ರೂಮು ಹೇಗಿದೆ. ಇದು ಫ್ರಿಡ್ಜ್ ನಮಗೆ ಗಿಫ್ಟ್ ಬಂದಿದ್ದು, ಅಂದರೆ ಕೊಡೋಕೆ ನಮ್ಮ ದೊಡ್ಡಪ್ಪರು ಕೊಟ್ಟಿದ್ದು. ಅಂದರೆ ದೊಡ್ಡಪ್ಪರ ಅಂದರೆ ನಮ್ಮ ಅವ್ವನ ಅಕ್ಕನ ಹಸ್ಬೆಂಡ್, ಅಂದರೆ ನಮ್ಮ ದೊಡ್ಡಮ್ಮರು ಕೊಟ್ಟಿದ್ದು. ಇಲ್ಲಿ ಒಂದು ದೇವ್ರ ಕೋಣೆ ಐತೆ ಅಂದಲ್ಲ, ಇಲ್ಲಿ ಒಂದಿದೆ. ಸಾರಿ. ನೆಕ್ಸ್ಟ್ ಇಲ್ಲೆಲ್ಲ ಐಟಮ್ ತುಂಬಿ ತುಳ್ಕಾಕತ್ತವು. ಇದೆಲ್ಲ ನಾವು ತಂದಿದ್ದಂತಹ ಪಾತ್ರೆ ಪಗಡೆಗಳನ್ನು ಇಟ್ಟಾರ. ಸ್ವಲ್ಪ ನಮ್ಮೂ ಅದಾವು, ಸ್ವಲ್ಪ ನಮ್ಮ ಅತ್ತಿ ಎಲ್ಲ ಅದಾವು. ಇದು ನನಗೆ ಕೊಟ್ಟಂತಹ ಕಾಟ, ಇದು ನನಗೆ ಕೊಟ್ಟಂತಹ ಟಿಜುರಿ. ಇಷ್ಟಿತ್ತು ನಮ್ಮ ಮನೆಯ ಹೋಮ್ ಟೂರ್, ಚಿಕ್ಕದಾದ ಪುಟ್ಟದಾದ ಮನೆಯ ಹೋಮ್ ಟೂರ್. ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ತಪ್ಪದ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಮತ್ತೆಲ್ಲರೂ ಈ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.